ಓಕೆ, ಸಂಪುಟ ಪುನರಚನೆ ವಿಚಾರ ಚರ್ಚೆ ಬರ್ತಾ ಇದೆ. ಇಲ್ಲ, ಗೊತ್ತಿಲ್ಲ ನನಗೆ. ನಾನು ಹಿಂದೆನೂ ಹೇಳಿದ್ದೇನೆ, ನಾನು ಕೇಳಿ ಪಡೆಯೋನಲ್ಲ. ಬಂದಾಗ ಅವಕಾಶ ಬಂದಾಗ ಕಾಯ್ತೇನೆ, ಸಿಕ್ಕಿದಾಗ ಕೆಲಸ ಮಾಡ್ತೀನಿ. ನನ್ಗೆ ಗೊತ್ತು, ನಾನು ನಿಮ್ಮ ಮುಂದೆ ನಿಂತೀನಿ ಮೈಸೂರಿನಲ್ಲಿ. ಅವಕಾಶ ಅಂದ್ರೆ ಅವಕಾಶ ಯಾವಾಗ ಆಗ್ಬೋದು ಅಂತ? ನಾಳೆನೂ ಆಗ್ಬೋದು, ನಾಳಿದ್ದು ಆಗ್ಬೋದು. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ವರಿಷ್ಠರು ಎಲ್ಲ ಚುನಾವಣೆಗಳು ಮುಗ್ದಿದೆ, ಮೈಸೂರು ಇದು ರಾಜ್ಯದ ಕಡೆಗೆ ಗಮನ ಹರಿಸ್ತಾರೆ ಅನ್ನೋದು ವಿಶ್ವಾಸ ಇದೆ. ನಮ್ಮ 2.5 ಮಾಡಬೇಕಾಗಿತ್ತು. ಕೇರಳ ಚುನಾವಣೆಯಲ್ಲಿ ಫಲಿತಾಂಶ ಬಂದ ಮೇಲೂ ಕೂಡ ಗೊಂದಲಗಳಿತ್ತು. ಈಗ ಅಲ್ಲಿಗೂ ಕೂಡ ದಳಪತಿನ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ರಾಜ್ಯದ ಕಡೆಗೆ ಅವರ ದಯೆ ತೋರುವಂಥದ್ದು ಮತ್ತು ಅವರ ದೃಷ್ಟಿ ನಮ್ಮ ರಾಜ್ಯದ ಮೇಲೆ ಹಾಕಲಿ, ಇರುವಂಥ ವಿಚಾರನ ಸ್ಪಷ್ಟವಾಗಿ ಇತ್ಯರ್ಥ ಮಾಡಲಿ, ಅಷ್ಟೇ ನಾನು ಹೇಳೋದು. ಆಗಲೇಬೇಕು. ನಾನು ಈ ಹಿಂದೆನೂ ಹೇಳಿದ್ದೇನೆ, ಇವತ್ತು ಪಕ್ಷದ ವಿಚಾರ 4 ಗೋಡೆ ಮಧ್ಯದಲ್ಲಿ ಇರಬೇಕಾಗಿರುವಂಥದ್ದು ಬೀದಿ ರಂಪ ಆಗ್ತಾಯಿದೆ. ಕಂಡವರು ಅವ್ರ ಮನಸ್ಸು ಬಂದಂತೆ ಅವ್ರು ಮಾತಾಡ್ತಾವ್ರೆ. ಅಧಿಕಾರ ಹಸ್ತಾಂತರ, ಬದಲಾವಣೆ ಈ ರೀತಿಯಲ್ಲಿ ಏನಾಗ್ತಾಯಿದೆ ಅಂದರೆ ನಮ್ಮ ಮುಂದೆ ಯಾರ ಮುಂದೆನೂ ಮಾತಾಡದೇ ಇರುವಂಥ ವಿಚಾರ. ಸ್ಪಷ್ಟತೆ ಕೊಡಬೇಕಾದ್ರೂ ವರಿಷ್ಠರು, ನಾವು ನಂಬಿರುವಂಥದ್ದು ವರಿಷ್ಠರು ಕೈ ಹಾಕ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಏನಾಗುತ್ತೆ ಆಗಲಿ, ಗಂಡಾಗುತ್ತೆ ಹೆಣ್ಣಾಗುತ್ತೆ ನನಗೆ ಗೊತ್ತಿಲ್ಲ, ಆದಮೇಲೆ ನಾಮಕರಣ ಮಾಡೋಣ. ಸಂಪುಟ ಪುನರಚನೆ ವಿಚಾರ ಚರ್ಚೆ ಬರ್ತಾ ಇದೆ. ಇಲ್ಲ, ಗೊತ್ತಿಲ್ಲ ನನಗೆ. ನಾನು ಹಿಂದೆನೂ ಹೇಳಿದ್ದೇನೆ, ನಾನು ಕೇಳಿ ಪಡೆಯೋನಲ್ಲ. ಬಂದಾಗ ಅವಕಾಶ ಬಂದಾಗ ಕಾಯ್ತೇನೆ, ಸಿಕ್ಕಿದಾಗ ಕೆಲಸ ಮಾಡ್ತೀನಿ. ನನ್ಗೆ ಗೊತ್ತು, ನಾನು ನಿಮ್ಮ ಮುಂದೆ ನಿಂತೀನಿ ಮೈಸೂರಿನಲ್ಲಿ. ಅವಕಾಶ ಅಂದ್ರೆ ಅವಕಾಶ ಯಾವಾಗ ಆಗ್ಬೋದು ಅಂತ? ನಾಳೆನೂ ಆಗ್ಬೋದು, ನಾಳಿದ್ದು ಆಗ್ಬೋದು. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ವರಿಷ್ಠರು ಎಲ್ಲ ಚುನಾವಣೆಗಳು ಮುಗ್ದಿದೆ, ಮೈಸೂರು ಇದು ರಾಜ್ಯದ ಕಡೆಗೆ ಗಮನ ಹರಿಸ್ತಾರೆ ಅನ್ನೋದು ವಿಶ್ವಾಸ ಇದೆ. ನಮ್ಮ 2.5 ಮಾಡಬೇಕಾಗಿತ್ತು. ಕೇರಳ ಚುನಾವಣೆಯಲ್ಲಿ ಫಲಿತಾಂಶ ಬಂದ ಮೇಲೂ ಕೂಡ ಗೊಂದಲಗಳಿತ್ತು. ಈಗ ಅಲ್ಲಿಗೂ ಕೂಡ ದಳಪತಿನ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ರಾಜ್ಯದ ಕಡೆಗೆ ಅವರ ದಯೆ ತೋರುವಂಥದ್ದು ಮತ್ತು ಅವರ ದೃಷ್ಟಿ ನಮ್ಮ ರಾಜ್ಯದ ಮೇಲೆ ಹಾಕಲಿ, ಇರುವಂಥ ವಿಚಾರನ ಸ್ಪಷ್ಟವಾಗಿ ಇತ್ಯರ್ಥ ಮಾಡಲಿ, ಅಷ್ಟೇ ನಾನು ಹೇಳೋದು. ಆಗಲೇಬೇಕು. ನಾನು ಈ ಹಿಂದೆನೂ ಹೇಳಿದ್ದೇನೆ, ಇವತ್ತು ಪಕ್ಷದ ವಿಚಾರ 4 ಗೋಡೆ ಮಧ್ಯದಲ್ಲಿ ಇರಬೇಕಾಗಿರುವಂಥದ್ದು ಬೀದಿ ರಂಪ ಆಗ್ತಾಯಿದೆ. ಕಂಡವರು ಅವ್ರ ಮನಸ್ಸು ಬಂದಂತೆ ಅವ್ರು ಮಾತಾಡ್ತಾವ್ರೆ. ಅಧಿಕಾರ ಹಸ್ತಾಂತರ, ಬದಲಾವಣೆ ಈ ರೀತಿಯಲ್ಲಿ ಏನಾಗ್ತಾಯಿದೆ ಅಂದರೆ ನಮ್ಮ ಮುಂದೆ ಯಾರ ಮುಂದೆನೂ ಮಾತಾಡದೇ ಇರುವಂಥ ವಿಚಾರ. ಸ್ಪಷ್ಟತೆ ಕೊಡಬೇಕಾದ್ರೂ ವರಿಷ್ಠರು, ನಾವು ನಂಬಿರುವಂಥದ್ದು ವರಿಷ್ಠರು ಕೈ ಹಾಕ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಏನಾಗುತ್ತೆ ಆಗಲಿ, ಗಂಡಾಗುತ್ತೆ ಹೆಣ್ಣಾಗುತ್ತೆ ನನಗೆ ಗೊತ್ತಿಲ್ಲ, ಆದಮೇಲೆ ನಾಮಕರಣ ಮಾಡೋಣ.